ಇತ್ತೀಚೆಗೆ ಒಂದಷ್ಟು ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ. ಇನ್ನೊಬ್ರು ಯೂಟ್ಯೂಬರ್ ಒಂದು ಯಶಸ್ಸನ್ನ ನೋಡಿ ವೀಕ್ಷಕರು ಕಮೆಂಟ್ ಹಾಕಿರುವಂತದ್ದು, ನಾವ್ ಯೂಟ್ಯೂಬ್ ನೋಡ್ತಾ ಇದೀವಿ, ಅವ್ರು ಬೆಳಿತಾ ಇದಾರೆ, ನಾವೇನೂ ಇಲ್ಲ ಅಂತ. ಇರುತ್ತೆ. ಏನ್ ಹೇಳಿ ಈಗ ನೋ ಕಮೆಂಟ್ಸ್. ನೀವು ಬೆಳಿತಾ ಇದೀರ ಅಂತ ಕಮೆಂಟ್ ಮಾಡ್ತಾ ಇಲ್ಲ ಅಂತ. ಅಲ್ಲ, ಹಂಗೆ ಎಫರ್ಟ್ಸ್ ಹಾಕ್ತಾ ಇದೀವಿ, ಬೆಳಿತಿದೀವಿ ಅಂದ್ರೆ ಹೌದು. ಸಿ ಎವ್ರಿಥಿಂಗ್, ಎಲ್ಲ ಕೆಲಸದಲ್ಲೂ ಎಫರ್ಟ್ಸ್ ಬೇಕು. ಈಗ ನಾನು ಡೈಲಿ ವ್ಲಾಗ್ ಮಾಡ್ಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ. ನಾನು ಹೇಳಿದೆ, ನನ್ನ ಲೈಫಲ್ಲಿ ಪರ್ಸನಲ್ ಇಶ್ಯೂಸ್ ಇರುತ್ತೆ, ಎಲ್ಲರ ಲೈಫಲ್ಲೂ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ, ಹೆಲ್ತ್ ಇಶ್ಯೂಸ್ ಇರುತ್ತೆ. ನಂದು ಸರ್ಜರಿ ಆಗಿತ್ತು ರೀಸೆಂಟ್ ಆಗಿ. ನನ್ನ ಸರ್ಜರಿ ಆದ್ರೂ ವ್ಲಾಗ್ ಬಿಟ್ಟಿಲ್ಲ. ಸಮಸ್ಯೆ ನಂದು ಕಿಡ್ನಿ ಸ್ಟೋನ್, ನನ್ನ ತಮ್ಮಂದು ಆಗಿತ್ತು, ನಂದು ಕಿಡ್ನಿ ಸ್ಟೋನ್ ಏನೋ ಇಶ್ಯೂಗಳಾಗಿತ್ತು. ಬಟ್ ಏನೇ ಹೆಲ್ತ್ ಇಶ್ಯೂ ಇದ್ರು ನಾನು ವ್ಲಾಗ್ ಮಾಡಬೇಕು, ಬಿಕಾಸ್ ಒಂದು ಚೈನ್ ಹೋಗ್ತಾ ಇರುತ್ತೆ. ಈಗ ಹಿಂಗೆ ಸೀರಿಯಲ್ ಒಂದು ಟೆಲಿಕಾಸ್ಟ್ ಒಂದಿನ ನಾನು ನಿಲ್ಲಲ್ಲ, ಹಂಗೆ ನನ್ನ ವ್ಲಾಗ್ದು ಒಂದಿನ ನಿಲ್ಬಾರ್ದು ಅನ್ನೋದು ನಮ್ದೊಂದು ಮೈಂಡ್ ಸೆಟ್ ಇರುತ್ತೆ. ಸೊ ಈಸಿ ಇಲ್ಲ, ಈಸಿ ಅಂತ ಅನ್ಸ್ಬೋದು ಜನರಿಗೆ, ಯಾಕೆಂದ್ರೆ ಅವ್ರಿಗೆ ಈಗ ಎಲ್ಲರಿಗೂ ಅವ್ರವ್ರ ಜಾಬ್ ಕಷ್ಟ ಅನ್ಸುತ್ತೆ. ನಾನು ಕಷ್ಟ ಬೀಳ್ತಾ ಇದೀನಿ, ಏನಾದ್ರು ಆಫೀಸ್ಗೆ ಹೋಗ್ಬೇಕು, ಅದು ಹಂಗೆ ನಮ್ದು ದಿನ ಎದ್ದು ಏನ್ ಮಾಡೋದು ನಾಳೆ. ಸೊ ವಿ ಡೋಂಟ್ ಸ್ಲೀಪ್. ನನ್ನ ಕ್ರಿಯೇಟರ್ಸ್ ವಿಷಯ ಹೇಳ್ಬೇಕಂದ್ರೆ ತುಂಬಾ ಜನ ಕ್ರಿಯೇಟರ್ಸ್ ನನಗೆ ಗೊತ್ತಿರೋರೆಲ್ಲ ತುಂಬಾ ಜನ ಮಲ್ಗಲ್ಲ, ನೈಟ್ ಎಲ್ಲ ಯೋಚನೆ ಮಾಡ್ತಾರೆ, ನಾಳೆ ಏನ್ ಮಾಡ್ಬೇಕು, ನಾಳೆ ಹೆಂಗ್ ಎಂಟರ್ಟೈನ್ ಮಾಡ್ಬೋದು, ನಾಳೆ ಏನ್ ಕ್ರಿಯೇಟಿವ್ ಆಗಿ ಮಾಡ್ಬೋದು, ನಾಳೆ ನನಗೆ ಫಾಲೋವರ್ಸು ದುಡ್ಡು ಹೌದು, ಬಟ್ ಎಂಡ್ ಆಫ್ ದ ಡೇ ಕಾಂಟೆಂಟ್ ಪೋಸ್ಟ್ ಮಾಡ್ಬೇಕಲ್ಲ, ಅದನ್ನ ಹೆಂಗೆ ಯೋಚನೆ ಮಾಡೋದು. ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅಂಡ್ ಎಫರ್ಟ್.